ಕೆಲವೊಂದು ಹೋಟೆಲ್ಗಳನ್ನು ನೋಡಿ ಜನ ಮರಳಾಗ್ಬಿಡ್ತಾರೆ. ಈ ಹೋಟೆಲ್ಗೆ ಹೋದರೆ ಸಾಕು 5 ಸ್ಟಾರ್ ಹೋಟೆಲ್ ಏನಿರುತ್ತಲ್ಲ ಅಲ್ಲಿ 5 ಸ್ಟಾರ್ ರೀತಿಯಲ್ಲೇ ಊಟ ಸಿಕ್ಬಿಡುತ್ತೆ ಅಂತ. ಬಟ್ ಹೆಸರಿಗಷ್ಟೇ ಸ್ಟಾರ್ ಹೋಟೆಲ್, ಕೊಡೋದೆಲ್ಲ ಹಳಸಿದ್ದು. ನೋಡೋಕೆ ಮಾತ್ರ ಹೋಟೆಲ್ಗಳು ಚೆಂದ ಇದ್ರೆ ಸಾಕಾಗಲ್ಲ, ಗ್ರಾಹಕರ ಆರೋಗ್ಯದ ಬಗ್ಗೆಯೂ ಕೂಡ ಗಮನ ಕೊಡಬೇಕಲ್ವಾ. ಹೆಸರಿಗಷ್ಟೇ ಸ್ಟಾರ್ ಹೋಟೆಲ್ಗಳು, ಬಟ್ ಇಲ್ಲಿ ಸಿಗೋದೆಲ್ಲ ಹಳಸಿದ್ದು. ನೋಡೋಕೆ ಮಾತ್ರ ಹೋಟೆಲ್ಗಳು ಚೆಂದ ಇದ್ರೆ ಸಾಕಾ, ಗ್ರಾಹಕರ ಆರೋಗ್ಯದ ಬಗ್ಗೆಯೂ ಕೂಡ ಗಮನ ಕೊಡಬೇಕಲ್ವಾ. ಹಳಸಿದ್ದು ಹಾಳಾಗಿದ್ದು ಕೊಟ್ರೆ ಗ್ರಾಹಕರ ಪರಿಸ್ಥಿತಿ ಏನಾಗುತ್ತೆ? ದುಡ್ಡು ಬೇಕು ಆದ್ರೆ ಗುಣಮಟ್ಟದ ಆಹಾರ ಇಲ್ಲ ಅಂದ್ರೆ ಹೇಗೆ? ಕೆಲವೊಂದು ಹೋಟೆಲ್ಗಳಿಗೆ ಫುಡ್ ಸೇಫ್ಟಿ ಆಫೀಸರ್ಸ್ ಬಿಸಿ. ಹೋಟೆಲ್ಗಳಲ್ಲಿ ನ್ಯೂನ್ಯತೆ ಕಂಡು ಬಂದ್ರೆ ಲೈಸೆನ್ಸ್ ರದ್ದು. ದಿಢೀರ್ ಹೋಟೆಲ್ಗಳಿಗೆ ಫುಡ್ ಸೇಫ್ಟಿ ಆಫೀಸರ್ಸ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಇಲಾಖೆಯಿಂದ ದಾಳಿ ನಡೀತಾ ಇದೆ. ಇದಾಗಬೇಕಿತ್ತು ಆಕ್ಚುಲಿ. ಬೆಂಗಳೂರಿನ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ನಡೀತಾ ಇದೆ. ಹೈಟೆಕ್ ಶಾಂಗ್ರಿಲಾ ಹೋಟೆಲ್ನಲ್ಲಿ ಕೊಳೆತ ತರಕಾರಿ ಪತ್ತೆ ಆಗಿದೆ ನೋಡಿ. ಪ್ರಸಿದ್ಧ ಲಲಿತಾ ಹೋಟೆಲ್ನಲ್ಲಿ ಅವಧಿ ಮೀರಿದ ಹಾಲು ಪತ್ತೆ. ಹಬ್ಬಬ್ಬ, ಬರೋಬ್ಬರಿ 31 ಲೀಟರ್ ಎಕ್ಸ್ಪೈರಿ ಹಾಲು ಪತ್ತೆ ಆಗಿದೆ. ಗ್ರಾಹಕರಿಗೆ ಶಾಕ್ ನಿಜಕ್ಕೂ. ಬರೋಬ್ಬರಿ ಬೆಂಗಳೂರಿನ 60 ಹೋಟೆಲ್ಗಳ ಮೇಲೆ ರೇಡ್ ಆಗಿದೆ. ಬಿಬಿಎಂಪಿ ಆರೋಗ್ಯ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದೆ. ಈ 5 ಸ್ಟಾರ್ ಹೋಟೆಲ್ಗಳು 5 ಸ್ಟಾರ್ ಫುಡ್ ಆ ಸ್ಟಾರ್ ರೀತಿಯಲ್ಲಿ ಅಲ್ಲಿ ಫುಡ್ ಸಿಗುತ್ತೆ ಅಂತ ಹೋಗ್ತೀವಲ್ಲ ನಾವು. ಬಟ್ ಜನ ಹೋಗ್ತಾರಲ್ಲ ಹೋಟೆಲನ್ನು ನೋಡಿ, ಹೋಟೆಲ್ ಚೆನ್ನಾಗಿದೆ ಅಂತ ಹೋಗಿ ಅಲ್ಲಿ AC ರೂಮ್ನಲ್ಲಿ ಕೂತ್ಕೊಂಡು ಊಟ ಮಾಡಿ ಬರ್ತಾರಲ್ಲ, ಆ ಊಟ ಎಷ್ಟರ ಮಟ್ಟಿಗೆ ನಿಮಗೆ ಸೇಫ್ಟಿ ಆಗಿದೆ, ನಿಮ್ಮ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒಳಿತಾಗಿದೆ? 5 ಸ್ಟಾರ್ ಹೋಟೆಲಲ್ಲಿ ಎಲ್ಲ ರೀತಿಯ ಫ್ರೆಶ್ ಐಟಮ್ಸ್ಗಳನ್ನೇ ಕೊಡ್ತಾರಂತ ಅಂದ್ಕೊಂಡಿದ್ದೀರಾ? ಆ ರೀತಿಯಾಗಿ ಚಾನ್ಸೇ ಇಲ್ಲ. ನಾವು ಕೆಲವೊಂದು ಚಿಕ್ಕ ಪುಟ್ಟ ಹೋಟೆಲ್ಗಳಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಯಾರು ತಿಂತಾರಪ್ಪ ಇಲ್ಲಿ ಹೈಜೀನ್ ಆಗಿರೋದಿಲ್ಲ, ಏನೋ ಆರೋಗ್ಯದ ಮೇಲೆ ಏನೋ ಒಂದು ಪರಿಣಾಮ ಬೀರ್ಬಿಡುತ್ತೆ, ಆರೋಗ್ಯ ಹಾಳಾಗ್ಬಿಟ್ರೆ ಯಾರು ಗತಿ ಅಂತ. ಬಟ್ 5 ಸ್ಟಾರು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ಕೂಡ ಅದೇ ಹುಳುಕಿದೆ. ತೆಗೆದು ನೋಡಿದಾಗ ಒಂದೊಂದಾಗಿ ಕಾಣಿಸುತ್ತೆ. ಈಗ ಅದಕ್ಕೆ ಪ್ರತ್ಯೇಕ ಸಾಕ್ಷಿ ಇವತ್ತು ನಡೆದಿರುವಂಥ ಫುಡ್ ಆಫೀಸರ್ಸ್ಗಳು ಹೋಟೆಲ್ಗಳ ಮೇಲೆ ಮಾಡಿರುವಂಥ ರೇಡ್ಗಳು. ಲಲಿತಾ ಹೋಟೆಲ್ಲು, ಶಾಂಗ್ರಿಲಾ ಹೋಟೆಲು, ಇವೆಲ್ಲ ಎಂತೆಂಥ ಹೋಟೆಲ್ ರೀ. ಒಮ್ಮೆ ಹೋದರೆ ಸಾಕು 10,000 15,000 ಬಿಲ್ ಆಗುತ್ತೆ. ರಾಜ್ಯಾದ್ಯಂತ 60 ತಂಡಗಳಿಂದ ಹೋಟೆಲ್ಗಳಲ್ಲಿ ಪರಿಶೀಲನೆ. ಕೊಳೆತ ಮಾಂಸ ಬಳಕೆ ಶಂಕೆ ಆಗಿರುವಂತದ್ದು. ಅಧಿಕಾರಿಗಳ ತೀವ್ರ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಡುಗೆ ಮನೆ, ಸ್ಟೋರ್ ರೂಮ್, ಫ್ರಿಡ್ಜ್ಗಳ ಮೇಲೆ ಅಧಿಕಾರಿಗಳ ಕಣ್ಣು ಇವಾಗ. ಅಡುಗೆ ಎಣ್ಣೆ, ಮಸಾಲೆ, ಕಚ್ಚಾ ಪದಾರ್ಥಗಳ ಗುಣಮಟ್ಟವನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕುಡಿಯುವ ನೀರಿನ ಗುಣಮಟ್ಟದ ಮೇಲೂ ಅಧಿಕಾರಿಗಳ ನಿಗಾ. ಆಹಾರ ತಯಾರಿಸುವ ಸಿಬ್ಬಂದಿಯ ಸ್ವಚ್ಛತೆ ಸಹ ಪರಿಶೀಲನೆ. FSSAI ನಿಯಮ ಪಾಲನೆ ಆಗಿದೆಯಾ ಎಂಬುದರ ಬಗ್ಗೆಯೂ ಕೂಡ ಚೆಕ್ ನಡೀತಾ ಇದೆ. ಹೋಟೆಲ್ಗಳಲ್ಲಿ ನಿಯಮ ಉಲ್ಲಂಘನೆ ಕಂಡು ಬಂದ್ರೆ ಹೋಟೆಲ್ಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಅಗತ್ಯವಿದ್ದರೆ ದಂಡ ಹಾಗೂ ಕಾನೂನು ಕ್ರಮದ ಎಚ್ಚರಿಕೆ ಕೂಡ. ರಾಜ್ಯಾದ್ಯಂತ 60 ತಂಡಗಳಿಂದ ಹೋಟೆಲ್ಗಳಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಾಂಸ, ನಾನ್ ವೆಜ್ ಪ್ರಿಯರು ಮಾಂಸ ತಿನ್ನೋದಕ್ಕೆ ಅಂತ ಹೋಟೆಲ್ಗೆ ಹೋಗ್ತೀರಾ? ಬಿಸಿ ಬಿಸಿಯಾಗಿರುತ್ತೆ ಅಂತ ಕಬಾಬ್ ಆಗಿರ್ಬೋದು, ಚಿಕನ್ ಐಟಮ್ಸ್ಗಳು, ಮಟನ್ ಐಟಮ್ಸ್ಗಳು ಎಲ್ಲವನ್ನ ಕೂಡ ಬಿಸಿಯಾಗಿರಬೇಕು ಅಂತಾನೆ ತರಿಸ್ಕೊಳ್ತೀರಾ. ಬಟ್ ಅದೆಷ್ಟು ಮಟ್ಟಿಗೆ ಫ್ರೆಶ್ ಆಗಿರೋ ಐಟಮ್ ಆಗಿರುತ್ತೆ? ಆ ನಾನ್ ವೆಜ್ ಅಲ್ಲಿ ಎಷ್ಟು ಮಟ್ಟಿಗೆ, ಆ ಮಾಂಸ ಅಲ್ಲಿ ಎಷ್ಟು ದಿನಗಳವರೆಗೆ ಶೇಖರಣೆ ಆಗಿದೆ, ಒಂದು ಮಾಂಸವನ್ನ ಎಷ್ಟು ದಿನ ಇಡಬಹುದು? ಫ್ರಿಜ್ ಅಲ್ಲಿ ಇಟ್ಟಾಗ ಅದು ಯಾವುದೇ ರೀತಿಯಾಗಿ ಫ್ರಿಜ್ ಇಂದ ಹೊರಗಡೆ ತೆಗೆದಾಗ ಇದು ಸರಿಯಾಗಿದೆಯಾ ಅಥವಾ ಹೋಗಿದೆಯಾ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ. ಬಟ್ ಅದನ್ನ ಬಿಸಿ ಮಾಡಿ ತೆಗೆದುಕೊಂಡು ಬಂದಾಗ ಕೂಡ ಕಾಣಿಸಲ್ಲ. ತಿಂದ ನಂತರ ನಿಮ್ಮ ಆರೋಗ್ಯದ ಮೇಲೆ ಬೀರುವಂತ ಪರಿಣಾಮ ಇದೆಯಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಅದೆಷ್ಟು ಮಟ್ಟಿಗೆ ಒಳ್ಳೆ ಊಟ ಅಂತ. ಎಲ್ಲ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ನಲ್ಲಿ ಇವತ್ತು 60 ಹೋಟ್ಲುಗಳಲ್ಲಿ ಇವತ್ತು ನಾವು ರೇಡನ್ನು ಮಾಡಿದ್ದೀವಿ. ಇದರಲ್ಲಿ ನಾವು ಮೂಲತಃ ನೋಡೋದೇನೆಂದರೆ ಸ್ವಚ್ಛತೆ ನೋಡ್ತೀವಿ ಮತ್ತು ಅಲ್ಲಿ
ಇರುವ ಸಾಮಗ್ರಿಗಳು ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಎಲ್ಲಿಂದ ತಗೊಂಡಿದ್ದಾರೆ ಮತ್ತು ಅದನ್ನ ಎಕ್ಸ್ಪೈರಿ ಡೇಟ್ ಒಳಗಿದೆಯಾ ಅದನ್ನ ನೋಡ್ತಾ ಇದ್ದೀವಿ. ಸ್ವಲ್ಪ ಡೌನ್ ಮಾಡಿದ್ರು. ಆಮೇಲೆ ಸೆಂಟ್ರಲೈಸ್ಡ್ ಕಿಚನ್ ಅಂತ ಇರುತ್ತೆ ಇವ್ರದ್ದು. ಇವತ್ತು ನೋಡ್ಕೊಂಡು ನಾಳೆ ಸೆಂಟ್ರಲೈಸ್ಡ್ ಕಿಚನ್ ಅಲ್ಲಿ ಅಲ್ಲೂ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಎಲ್ಲಿಂದ ತರ್ತಾರೆ, ಈಗ ಮಟನ್ ಚಿಕನ್ ಎಲ್ಲ ಆರೋಗ್ಯಕರವಾಗಿದೆ ಮತ್ತು ಸೆಂಟ್ರಲೈಸ್ಡ್ ಅಲ್ಲಿ ಏನೇನು ಮಾಡ್ತಾರೆ ಲೈಸೆನ್ಸ್ ಪ್ರಕಾರ ನಡ್ಕೊಂಡಿದ್ದಾರೆ ಅನ್ನೋದು ನೋಡಲಿಕ್ಕೆ ಇವತ್ತು ನಾಳೆ ಟ್ರೈ ಮಾಡ್ತೀವಿ. ಬೆಂಗಳೂರು ನಗರದಲ್ಲಿರುವ ಎಲ್ಲ 5 ಸ್ಟಾರ್ ಮತ್ತು 3